ಕಳಿಸ್ತೀರಾ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿವೇಕಾನಂದ ಶಿವಬಸಪ್ಪ ಇಂಗಳಗಿ. ಹಾವೇರಿಯಿಂದ ನಾನು ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳ ಒಂದು ಸನ್ನಿಧಾನದಿಂದ ನನ್ನ ಯಾತ್ರೆ ಪ್ರಾರಂಭ ಮಾಡಿ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಮೈಸೂರು, ಬನ್ನಾರಿ ಅಮ್ಮ ಟೆಂಪಲು, ಅಲ್ಲಿಂದ ಕೊಯಮತ್ತೂರು, ಈಶಾದಿಂದ ಪಳನಿಯಿಂದ ಈಗ ಕನ್ಯಾಕುಮಾರಿಗೆ ಬಂದಿದ್ದೀನಿ. ಕನ್ಯಾಕುಮಾರಿಯಲ್ಲಿ ಸ್ವಾಮಿತೋಪು ಒಂದು ಸನ್ನಿಧಾನದಲ್ಲಿದ್ದೀನಿ. ತಮ್ಮೆಲ್ಲರಿಗೂ ಸ್ವಾಮಿತೋಪು ಸ್ವಾಮೀಜಿಯಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಇಡೀ ದೇಶ ಮುನ್ನುಗ್ಲಿ. ನರೇಂದ್ರ ಮೋದಿಜಿಯವರು ಮಗದೊಮ್ಮೆ ಪ್ರಧಾನಿ ಆಗ್ತಾರೆ. ಅವರು 4ನೇ ತಾರೀಕಿಗೆ ಇಡೀ ದೇಶ ಪ್ರಚಂಡ ಬಹುಮತದಿಂದ ಗೆದ್ದು ಬಂದು ನರೇಂದ್ರ ಮೋದಿ ಪ್ರಧಾನಿ ಆಗಲಿ. ಇಡೀ ವಿಶ್ವವೇ ಇಡೀ ದೇಶವನ್ನು ನೋಡುವಂಥ ಸಂದರ್ಭ ಅದು ನರೇಂದ್ರ ಮೋದಿಜಿ ಅವರಿಂದ. ಅದರ ನಂತರ ಯಡಿಯೂರಪ್ಪನವರು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು. ಅವರ ಒಂದು ಅವಧಿಯಲ್ಲಿ ಒಳ್ಳೆಯ ಕೆಲಸಗಳಾಗಿದ್ದಾವೆ. ಅದೇ ಥರ ಅವರ ಮಗನಾದ ವಿಜಯೇಂದ್ರ ಯಡಿಯೂರಪ್ಪನವರು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯುವಕರಿಗೆ ಪ್ರೇರಣೆ ಸ್ಫೂರ್ತಿ ನೀಡ್ತಾ ಇದ್ದಾರೆ. ವಿಜಯೇಂದ್ರ ಯಡಿಯೂರಪ್ಪನವರಿಗೆ ಜಯವಾಗಲಿ. ಇಂದಿನ ರಾಜ್ಯಾಧ್ಯಕ್ಷರು ಅವರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಮಾನಗಳಲ್ಲಿ ಅವರು ಕೂಡ ಮುಖ್ಯಮಂತ್ರಿಗಳಾಗಲಿ. ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಶಿಗ್ಗಾಂವ್ ಮತ್ತು ಸವಣೂರು ಕ್ಷೇತ್ರದ ಶಾಸಕರು ಈಗ ಹಾವೇರಿ ಮತ್ತು ಗದಗ ಕ್ಷೇತ್ರದಲ್ಲಿ ಸಂಸದರಾಗಿ ಪ್ರಚಂಡ ಬಹುಮತದಿಂದ ಆಚೆ ಬರಲಿ. ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ ಹಾವೇರಿ ಜಿಲ್ಲೆ ಅವರಿಂದ ಅಭಿವೃದ್ಧಿ ಆಗಬೇಕಂತೇಳಿ ನಮ್ಮೆಲ್ಲರ ಅಪೇಕ್ಷೆ. ಆ ಗುರುವಿನ ಕೃಪೆ ತಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ಸಂಚಾರ ವಿವೇಕಾನಂದದಿಂದ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಶ್ರೀರಾಮ್. ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಕನ್ನಡ ನಾಡಿಗೆ ಜಯವಾಗಲಿ. ಕನ್ನಡ ನುಡಿಗೆ ಜಯವಾಗಲಿ. ಕನ್ನಡ ಅಂಬೆಗೆ ಜಯವಾಗಲಿ. ಭಾರತ್ ಮಾತಾ ಕಿ ಜೈ. ಭುವನೇಶ್ವರಿ ತಾಯಿ ಕಿ ಜೈ.